ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. RLN ಮೂರ್ತಿಯವರು ವೇದಿಕೆ ಮೇಲೆ ಬರಬೇಕಾಗಿವೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಶ್ರೀ RLN ಮೂರ್ತಿ ಹೈಕೋರ್ಟ್ ವಕೀಲರು ಮತ್ತು ಸಮಾಜ ಸೇವಕರು. ಮೂಲತಃ ಅರಳೆಪೇಟೆಯವರಾದ RLN ಮೂರ್ತಿಯವರು ವಕೀಲ ವೃತ್ತಿ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೋರಾಟ ಮಾಡೋದ್ರಲ್ಲಿ ಸದಾ ಮುಂದಿರ್ತಾರೆ. ವಿವಿಧ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವ ವಕೀಲರಿವರು. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಬದುಕಿನ ಕಷ್ಟಗಳನ್ನ ಬಲ್ಲ ಇವರು ನ್ಯಾಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡುವ ವಕೀಲರಾಗಿ ಖ್ಯಾತಿ ಪಡೆದಿದ್ದಾರೆ. ಅದೆಷ್ಟೋ ಜನರಿಗೆ ಉಚಿತವಾಗಿ ವಕಾಲತ್ತು ವಹಿಸಿ ಜನಾನುರಾಗಿಯಾಗಿದ್ದಾರೆ. ನೊಂದವರಿಗೆ RLN ಮೂರ್ತಿ ಅಂದ್ರೆ ಆತ್ಮವಿಶ್ವಾಸ. ಇವರ ಪತ್ನಿ ಶಾಲಿನಿ ಕೂಡ ಸ್ವತಃ ವಕೀಲರಾಗಿದ್ದು ಪತಿಗೆ ಸಾಥ್ ಕೊಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತೆ. ಸರ್, ಇದನ್ನ ಸಾಧನೆ ಅಂತ ಯಾರು ಕರೆಯಲ್ಲ. ನಮ್ಮ ಜೀವನದಲ್ಲಿ ಏನಂದ್ರೆ ನಮ್ಮ ಕರ್ತವ್ಯ. ನಮ್ಗೆ ಏನು ಅನ್ಕೋ, ನಮಗೆಲ್ಲ ನಾವು ವಿದ್ಯಾಭ್ಯಾಸ ತೊಗೊಂಡು ನಾವೆಲ್ಲ ಪಡ್ಕೊಂಡ್ಮೇಲೆ ಸಮಾಜಕ್ಕೆ ಅಥವಾ ನೊಂದವರಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆ ಮಾಡಿದ್ದೀನಿ. ವೃತ್ತಿ ಜೀವನ ಹೊರತಾಗಿ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಹೋರಾಟಗಳಂದರೆ ಸಮಾಜಕ್ಕೆ ಏನೋ ಸಮಸ್ಯೆ ಇದ್ದಾಗ ಎಲ್ಲ ಒಂದೇ ಸಲ ಎಲ್ಲರೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡಿದ್ರೆ ಸಮಾಜ ಸುಧಾರಣೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ಹೋರಾಟಗಳು ಮಾಡಿದ್ದೀನಿ. ಅದಲ್ಲದೆ ಕೋರ್ಟ್ನಲ್ಲಿ ಸಮಾಜಕ್ಕೆ ಅನುಕೂಲ ಆಗೋಂಥ ಏನು ಮೊಕದ್ದಮೆಗಳನ್ನ ಹೂಡಿ ಅದರ ಮುಖಾಂತರ ಸಮಾಜ ಸೇವೆಯನ್ನು ಈಗಲೂ ಮಾಡ್ತಾಯಿದ್ದೀನಿ ಸರ್. ಹಾಗಾಗಿ ಈ ಅಚೀವ್ಮೆಂಟ್ ಅಂತ ಕರಿಬಾರ್ದು, ನನ್ನ ಕರ್ತವ್ಯ. ಈ ಒಂದು ಜಿ ನ್ಯೂಸ್ ಕನ್ನಡ ಏನಿದೆ, ನಮ್ಮಂಥವ್ರನ್ನ ಕೆಲಸ ಮಾಡೋರನ್ನ ಗುರುತಿಸಿ ಅವರು ರೆಕಗ್ನಿಷನ್ ಕೊಟ್ಟಾಗ ನಮ್ಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೆಮ್ಮೆ ಆಗಲ್ಲ, ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ನಾವು ಇದೇ ರೀತಿಯಾದ ನಮ್ಮ ಜೀವಮಾನದಲ್ಲಿ ಇದೇ ರೀತಿಯಾಗಿ ಕೆಲಸ ಮಾಡಿಕೊಂಡು ಇದೇ ರೀತಿ ಗುರುತಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂಗೆ ಜಿ ನ್ಯೂಸ್ಗೆ ನನ್ನ ಧನ್ಯವಾದಗಳು ಸರ್. ಅಚೀವ್ ಮಾಡೋದು ಹೇಗೆ ಸರ್? ಅಚೀವ್ ಮಾಡೋದಲ್ಲ, ನಮ್ಮ ಪಾಟ್ ನಾವು ಕೆಲಸ ಮಾಡ್ತಿದ್ರೆ ಅದು ಅಚೀವ್ ಆಗ್ತಿರ್ತದೆ. ಒಂದೇ ಸಲ ಬ್ಯಾಂಕಲ್ಲಿ 2-3 ಕೋಟಿ ರೂಪಾಯಿ ದುಡ್ಡು ಒಟ್ಟಿಗೆ ಹಾಕೋಕ್ಕಾಗಲ್ಲ. ಅವಾಗ ಕೆಲಸ ಮಾಡ್ತಾ ಉಳಿತಾಯ ಮಾಡ್ಕೊಂಬಂದರೆ ಅದು ಒಟ್ಟಿಗೆ ದೊಡ್ಡದಾಗಿ ಕಾಣಿದಾಗ ಅಚೀವ್ ಅಂತ ಕಾಣುತ್ತೆ. ನಮ್ಮ ಜನಕ್ಕೆ ಆ ಕಾನ್ಸೆಪ್ಟ್ ಬರಬೇಕು. ಒಂದೇ ಸಲ ದೊಡ್ಡದಾಗಿ ಒಂದೇ ಸಲ ಅಚೀವ್ ಮಾಡೋಕ್ಕಾಗಲ್ಲ ಸರ್. ಮನುಷ್ಯ ಅಂದಮೇಲೆ ಒಂದು ಚೂರು ಸೇವೆ ಮಾಡ್ಕೊಂಬಂದರೆ ಉಳಿತಾಯ ಖಾತೆಯಲ್ಲಿ ಜಮಾ ಆಗ್ತದೆ. ಅದೇ ರೀತಿ ಅದು ಹೊಂದಿಸಿ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ದೊಡ್ಡ ಒಂದು ಮೊತ್ತದ ಹಣ ಆಗ್ತದೆ. ಅದೇ ರೀತಿ ಸೇವೆನೂ ಅಷ್ಟೇ, ಚಿಕ್ಕದಾಗಿ ಮಾಡ್ಕೊಂಬರ್ತಾ ಇದ್ದರೆ ಅದು ಒಂದು 5-6 ವರ್ಷಕ್ಕೆ ದೊಡ್ಡ ಸಾಧನೆ ಆಗುತ್ತೆ. ಅದೇ ಅಚೀವ್ಮೆಂಟ್ಗೆ ಸೀಕ್ರೆಟ್. ಸೇವೆ ಹೇಗೆ ಇರಬೇಕು, ಯಾವ ರೀತಿಯಾಗಿ ಸೇವೆ ಇರಬೇಕು ಸರ್? ಸೇವೆ ಮಾತಾಗಬಾರ್ದು. ನಮ್ಮ ಸೇವೆ ಮಾತಾಗಬಾರ್ದು. ಆ ಕೆಲಸ, ಸೇವೆ ಮಾಡಿದ ಕೆಲಸನೇ ಮಾತಾಡಬೇಕು. ಅದು ಸೇವೆ ಅಂತ ನನ್ನ ಪ್ರಕಾರ. ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಮಾತಾಡ್ಕೊಂಡಿದ್ದು ಸೇವೆ ಆಗಲ್ಲ. ಸೇವೆ ಆದಮೇಲೆ ಮಾತು ಅದಾಗದೆ ಸೇವೆನೇ ಮಾತಾಡುತ್ತೆ. ಅದು ನನ್ನ ಒಂದು ಬೇಸಿಕ್ ಕಾನ್ಸೆಪ್ಟ್ ಸೇವೆನಲ್ಲಿ. ಧನ್ಯವಾದಗಳು. ನನಗೆ ಜಿ ನ್ಯೂಸ್ ಒಂದು ಕನ್ನಡ ಏನು ಈ ನನ್ನ ಒಂದು ಸಣ್ಣ ಅಳಿಲು ಸೇವೆ ಗುರುತಿಸಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಸರ್. ಜಿ ಟಿವಿ ಮತ್ತು ತಂಡಕ್ಕೆ.